ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ನಿಮ್ಗೆ ಗೊತ್ತಾ, ಒಂದು ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ಏನೆಲ್ಲ ವಿಷಯಗಳು ನಮಗೆ ತಿಳಿಯುತ್ತವೆ. ಸ್ನೇಹಿತರೆ, ಒಂದು ಯಾವುದೇ ಎಕ್ಸಾಮ್ ನ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ಅನಲೈಸ್ ಮಾಡೋದ್ರ ಮೂಲಕ ಯಾವ ಚಾಪ್ಟರ್ ಮೇಲೆ ಅಥವಾ ಯಾವ ಟಾಪಿಕ್ ನ ಮೇಲೆ ಹೆಚ್ಚು ಪ್ರಶ್ನೆಗಳು ಬಿದ್ದಿದ್ದಾವೆ ಅಂತ ನಮಗೆ ಸ್ಪಷ್ಟವಾಗ್ತದೆ. ಮತ್ತೆ ಯಾವ ಯಾವ ಪ್ರಶ್ನೆಗಳು ರಿಪೀಟ್ ಆಗಿದಾವೆ ಅಂತಕ್ಕಂಥದ್ದೊಂದು ಸ್ಪಷ್ಟವಾದ ಮಾಹಿತಿ ನಮಗೆ ಸಿಗುತ್ತದೆ. ಸ್ನೇಹಿತರೆ, ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸುವಾಗ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಉಪಯುಕ್ತವಾಗಿರ್ತದೆ. ಸ್ನೇಹಿತರೆ, ಆ ಒಂದು ನಿಟ್ಟಿನಲ್ಲಿ ಏನೊಂದು ನಮ್ಮ ಗ್ರೂಪ್ ಡಿ ಯ ಪ್ರೀವಿಯಸ್ ಕ್ವಶನ್ ಪೇಪರ್ ನ ಅನಲೈಸ್ ಮಾಡಿದ್ರೆ ಸೀರೀಸ್ ಮುಂದುವರಿತದೆ. ಆ ಒಂದು ಸೀರೀಸ್ ನ 7ನೇ ಸೀರೀಸ್ಗೆ ನಿಮ್ಮೊಂದು ಸೀರೀಸ್ ನಲ್ಲಿ ನಿಮಗೆ 2022-11-10 ಈ ಒಂದು ಮೊದಲನೇ ಶಿಫ್ಟ್ ನಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡಿ ತೋರಿಸ್ತೀನಿ. ಅದರ ಜೊತೆಗೆ ಏನ್ NTPC ಈಗ ರಿಸಲ್ಟ್ ಬಿಟ್ರೆ ನಿಮಗೆ ಆನ್ಸರ್ ಶೀಟ್ ಅನ್ನ ಬಿಟ್ರಲ್ಲ, ಎಷ್ಟು ಮಾರ್ಕ್ಸ್ ಅನ್ನ ತುಂಬಿದ್ರೆ ನಿಮಗೆ ಒಂದು ಹೆಲ್ಪ್ ಆಗ್ತದೆ ಅಂತ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಏನಂದ್ರೆ ಒಂದು ಡೌಟ್ ಇರ್ಬೋದು. ಆ ಡೌಟ್ಗೂ ಸಹ ಏನಂದ್ರೆ ಒಂದು ಕ್ಲಿಯರೆನ್ಸ್ ಅನ್ನ ಕೊಡೋಣ. ಇನ್ನೇ ಸ್ನೇಹಿತರೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ನಡೆಸೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡುವುದು ಒಂದು ಯಶಸ್ಸಿನ ಗುಟ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕಂದ್ರೆ ಕ್ವಶನ್ ಪೇಪರ್ ನ ಅನಲೈಸ್ ಮಾಡೋದ್ರ ಮೂಲಕ ಎಕ್ಸಾಮಿನ ಹಂತಗಳನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಎಕ್ಸಾಮ್ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಅನ್ನ ನಾವು ಏನಂದ್ರೆ ತಿಳ್ಕೊಳ್ಬಹುದು ಸ್ನೇಹಿತರೆ. ಈ ಒಂದು ನಿಟ್ಟಿನಲ್ಲಿ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬರ್ ಆಗಿರುವಂತ ವ್ಯೂವರ್ಸ್ ಆಗಿರುವಂತ ನಿಮ್ಮೆಲ್ಲರಿಗೂ ಒಂದು ಏನಂದ್ರೆ ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಲಾಂಚ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ ಪೇಪರ್ ಬ್ಯಾಂಕ್ ಅಲ್ಲಿ ಏನಿರ್ತೈತೆ ಅಂದ್ರೆ ಗ್ರೂಪ್ ಡಿ ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳು ಇರ್ತವೆ. 2005ರಿಂದ ಹಿಡ್ಕೊಂಡು 2022 ನಡೆದಿರುವಂತ 30 ಸೆಟ್ ಕ್ವಶನ್ ಪೇಪರ್ ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಏನ್ ಬೇಕಂದ್ರೆ ನಿಮಗೆ NTPC ಕ್ವಶನ್ ಪೇಪರ್ ಬೇಕಂತಾರೆ NTPC ಪ್ರೀವಿಯಸ್ ಇಯರ್ ನ ಕ್ವಶನ್ ಪೇಪರ್ ಗಳನ್ನ 40 ಸೆಟ್ ಕ್ವಶನ್ ಪೇಪರ್ ಇರ್ತವೆ. ಇದು ಸಹ ನೀವು 99 ರೂಪಾಯಿಗಳನ್ನ ಪಾವತಿ ಮಾಡಿ ಇದನ್ನ ತೆಗೆದುಕೊಳ್ಬಹುದು. ಅದರ ಜೊತೆಗೆ SSC GD ಯಾರೆಲ್ಲ ಪ್ರಿಪರೇಷನ್ ನಡೆಸ್ತಾ ಇದ್ರ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಇದಾವೆ. ಅವರು ಸಹ 40 ಸೆಟ್ ಕ್ವಶನ್ ಪೇಪರ್ ಗಳಿದಾವೆ. ಇದನ್ನು 99 ರೂಪಾಯಿಗಳನ್ನ ಪಾವತಿ ಮಾಡಿ ನೀವು ತೆಗೆದುಕೊಳ್ಬಹುದು. ಇದರ ಜೊತೆಗೆ ಯಾರೆಲ್ಲ RRB ಟೆಕ್ನಿಷಿಯನ್, ALP, RPF, SSC ಹಾಗೆ ಈಗ ಪ್ಯಾರಾಮೆಡಿಕಲ್ ಕಾಲ್ಫಾರ್ಮ್ ಆಗಿದಾವೆ, ಇದರ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳು ಬೇಕಂದ್ರೆ ಅವು ಇದಾವೆ. ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ಅದರ ಕ್ವಶನ್ ಪೇಪರ್ ಗಳನ್ನ ನೀವು ಸಹ ತೆಗೆದುಕೊಳ್ಬಹುದು. ಸ್ನೇಹಿತರೆ, ಯಾರೆಲ್ಲ ಈ ಕ್ವಶನ್ ಪೇಪರ್ ಗಳು ಬೇಕಂತೀರಿ ಅವರು ಈ 99 ರೂಪಾಯಿಗಳನ್ನ ಪಾವತಿ ಮಾಡಿ ಈ ಕ್ವಶನ್ ಪೇಪರ್ ಗಳನ್ನ ತೆಗೆದುಕೊಳ್ಬಹುದು. ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ನೀವು ತೆಗೆದುಕೊಳ್ಬಹುದು ಸ್ನೇಹಿತರೆ. ಅದರ ಜೊತೆಗೆ ಸರ್, ನಿಮ್ ಚಾನೆಲ್ ನ ವತಿಯಿಂದ ಏನಾದ್ರೂ ಸ್ಟಡಿ ಮೆಟೀರಿಯಲ್ ಇದೆಯಾ ಅಂತ ನೀವು ಕೇಳಿದ್ರೆ ಖಂಡಿತ ಸ್ಟಡಿ ಮೆಟೀರಿಯಲ್ ಇದೆ ಸ್ನೇಹಿತರೆ. ಯಾರೆಲ್ಲ ಗ್ರೂಪ್ ಡಿ, ಅಸಿಸ್ಟೆಂಟ್ ಲೋಕೋ ಪೈಲಟ್, NTPC ಟೆಕ್ನಿಷಿಯನ್, SSC ಹೀಗೆ ಈ ಎಲ್ಲ ಎಕ್ಸಾಮ್ ಗಳಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರು ಆ ಎಲ್ಲ ಸಿಲೆಬಸ್ ನ ಪ್ರಕಾರ ಈ ಒಂದು ಸ್ಟಡಿ ಮೆಟೀರಿಯಲ್ ನಾವು ರೆಡಿ ಮಾಡಿದ್ವಿ ಸ್ನೇಹಿತರೆ. ಇದರಲ್ಲಿ ಏನಿರ್ತದೆ ಅಂದ್ರೆ ಜನರಲ್ ಸೈನ್ಸ್ ಅಲ್ಲಿ ನಿಮ್ಮ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇದರ ಒಂದು ಡಿಟೇಲ್ ಆದಂತ ಮತ್ತೆ ಅದರ ಜೊತೆಗೆ ಕಡೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಕ್ವಶನ್ ಆನ್ಸರ್ ಗಳು ಇರ್ತವೆ. ಇನ್ನ ಇದರ ಜೊತೆಗೆ ಕರೆಂಟ್ ಅಫೇರ್ಸ್ 2024 ಜನವರಿಯಿಂದ 2025 ಮೇ ಅಂದ್ರೆ ಸರಿಸುಮಾರು 17 ತಿಂಗಳ ಒಳಗೆ ಒಂದು ಕರೆಂಟ್ ಅಫೇರ್ಸ್ ಅನ್ನ ನಿಮಗೆ ಡಿಟೇಲ್ ಆದಂತ ಕರೆಂಟ್ ಅಫೇರ್ಸ್ ನಿಮಗೆ ಕೊಡ್ತೀವಿ ಸ್ನೇಹಿತರೆ. ಇದರ ಜೊತೆಗೆ ಇಂಡಿಯನ್ ಹಿಸ್ಟ್ರಿ, ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನವನ್ನ ನೋಟ್ಸ್ ಬರ್ತೈತೆ ನಿಮಗೆ. ಅದರ ಜೊತೆಗೆ ಜನರಲ್ ಅವೇರ್ನೆಸ್ 2024ರಿಂದ 2025 ಏನೆಲ್ಲ ಜಿಕೆ ಮೇಲೆ ಕೇಳಬಹುದು ಅಂತ ಹೇಳಿ ಅದರ ಒಂದು ಫುಲ್ ಆದಂತ ಜಿಕೆ ಅನ್ನ ನಿಮ್ಗೆ ಕೊಡ್ತೀವಿ. ಇದರ ಜೊತೆಗೆ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತ ಹಳೆಯ ಪ್ರಶ್ನೆ ಪತ್ರಗಳು ಇದರ ಜೊತೆ ಉಚಿತವಾಗಿರ್ತವೆ ಸ್ನೇಹಿತರೆ. ಈ ಎಲ್ಲ ಒಂದು ಏನಂದ್ರೆ PDF ನ ರೂಪದಲ್ಲಿ ಇರ್ತದೆ ಸ್ನೇಹಿತರೆ ಈ ಬುಕ್. ಇದೇನಂದ್ರೆ ನಿಮ್ಗೆ ಯಾರಿಗೆಲ್ಲ ಬೇಕು ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಕೇವಲ ಇದರ ಬೆಲೆ ಎಷ್ಟಿರ್ತಂದ್ರೆ 299 ರೂಪಾಯಿಗಳಿಗೆ ಇರ್ತಾವೆ. ನಿಮ್ಗೆ 299 ಪಾವತಿ ಮಾಡಿ ಈ ಒಂದು ನೋಟ್ಸ್ ಅನ್ನ ನೀವೆಲ್ಲರೂ ತೆಗೆದುಕೊಳ್ಬಹುದು ಸ್ನೇಹಿತರೆ. ಯಾರು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಅವರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಮೊದಲನೇ ಪ್ರಶ್ನೆ ಏನಂತಂದ್ರೆ 2021ರಲ್ಲಿ ಎಷ್ಟು ಜನರು ಶಾಂತಿ ಸ್ವರೂಪ ಭಟ್ನಾಗರ್ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ ಅಂತಕ್ಕಂಥ ಪ್ರಶ್ನೆ. ಇದು 2021ರಲ್ಲಿ ಕೇಳಿದಂತ ಪ್ರಶ್ನೆ. ಈಗ ಇದು ನಾವು ಈಗ ಪ್ರಸ್ತುತಿಗೆ ಯಾವ ರೀತಿ ಅನ್ವಯಿಸಿಕೊಳ್ಳೋದು ಅಂತಂದ್ರೆ, ಈಗ 2025ರಲ್ಲಿ ಎಕ್ಸಾಮ್ ನೋಡಿದ್ರೆ ನಾವು ಅದನ್ನ ಏನ್ ಮಾಡ್ಬೇಕಂದ್ರೆ 2024 ಮತ್ತು 2025ರಲ್ಲಿ ಯಾವೆಲ್ಲ ಪ್ರಶಸ್ತಿಗಳನ್ನ ಕೊಡಲ್ಪಟ್ಟವು ಮತ್ತೆ ಅವುಗಳನ್ನ ಯಾರ ಕೊಟ್ರು ಮತ್ತೆ ಯಾವ ಕ್ಷೇತ್ರ ಕೊಟ್ರು, ಒಟ್ಟಾರೆಯಾಗಿ ಎಷ್ಟು ಜನರಿಗೆ ಕೊಟ್ರು ಅಂತ ಹೇಳಿ ನಾವು ನೆನಪನ್ನ ಇಟ್ಕೊಳ್ಬೇಕಾಗ್ತದೆ. ಈ ಒಂದು ಪ್ರಶ್ನೆಯ ಉತ್ತರ ಏನಂತಂದ್ರೆ 4 ಏನಂತಂದ್ರೆ ಪ್ರಶ್ನೆ 4ನೇ ಆಪ್ಷನ್ ಸರಿಯಾದ ಉತ್ತರ 11 ಜನಕ್ಕೆ ಏನಂತಂದ್ರೆ ಈ ಪ್ರಶಸ್ತಿಯನ್ನ 2021ರಲ್ಲಿ
ಕೊಟ್ರು ಅಂತಕ್ಕಂಥ ಸ್ನೇಹಿತರೆ. ಈಗ ಯಾವ್ಯಾವ ಪ್ರಶಸ್ತಿ ಕೊಟ್ರು ಸರಿಯಾಗಿ ಎಲ್ಲವನ್ನ ನೆನಪನ್ನ ಇಟ್ಟುಕೊಡ್ರಿ. ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರ ಫೆಬ್ರವರಿ 2021 ಹೊತ್ತಿಗೆ ಯಾವ ಮಹಿಳಾ ಟೆನ್ನಿಸ್ ಆಟಗಾರ್ತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪಂದ್ಯಾವಳಿಯ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ ಅಂತಕ್ಕಂಥದ್ದು. ಇದು ಸಹ ಒಂದು ಕರೆಂಟ್ ಅಫೇರ್ಸ್ ಪ್ರಶ್ನೆ. 2021 ಯಾವ ಟೆನ್ನಿಸ್ ಮಹಿಳಾ ಆಟಗಾರ್ತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನ ಗೆದ್ದಿದ್ರು ಅಂತ ಕೇಳಿದ್ರು. ಅವಾಗ ಸೆರೆನಾ ವಿಲಿಯಮ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಈಗ ನಡೆದಿರುವಂತ ಯಾವ್ಯಾವ ಏನೋ ಒಂದು ಪಂದ್ಯಾವಳಿಗಳದಾವು ಅವುಗಳ ಅತಿ ಹೆಚ್ಚು ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ, ರೀಸೆಂಟ್ ಆಗಿ ಯಾರು ಗೆದ್ರು, ಯಾರ ಹತ್ರ ಜಾಸ್ತಿ ಇದಾವೆ, ಮತ್ತೆ ಯಾವ ಪಂದ್ಯಾವಳಿಗಳು ಯಾವ ದೇಶದಲ್ಲಿ ನಡೀತಾವೆ, ಮತ್ತೆ ಈ ರೀತಿ ಒಂದು ಪ್ರಶ್ನೆ ಪತ್ರಗಳನ್ನ ಏನಂದ್ರೆ ಅನಲೈಸ್ ಮಾಡ್ಬೇಕಾಗ್ತದೆ. ಯಾಕಂತಂದ್ರೆ ಹಿಂದೆ ಕೇಳುವಂತ ಪ್ರಶ್ನೆಗಳಿಗೆ ಆಧಾರವಾಗಿ ಈಗ ಯಾವ ರೀತಿ ಪ್ರಶ್ನೆಗಳನ್ನ ಅವರು ಕೇಳಬಹುದು ಅಂತ ಹೇಳಿ ನಾವು ಗೆಸ್ ಮಾಡ್ಬೇಕಾಗ್ತದೆ. ಇದೊಂದು ಸೈನ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ, ಯಾವಾಗಾದ್ರೂ ಸೇಮ್ ಆಗಿ ಬೀಳ್ಬಹುದು. ಗೃಹ ಬಳಕೆಗಾಗಿ ಬಳಸುವ ಫ್ಯೂಸ್ ನ ನಿಗದಿತ ವ್ಯಾಪ್ತಿ ಎಷ್ಟಂತ ಕೇಳ್ತಾರೆ. ಇದು 1 ಆಂಪಿಯರ್ ಇಂದ 10 ಆಂಪಿಯರ್ ವರೆಗೆ ಇರಬಹುದು ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ. ಆಪ್ಷನ್ ಅಲ್ಲಿ ಬೇರೆ ಬೇರೆ ಕೊಟ್ಟಿರ್ತಾರೆ, ಅವುಗಳನ್ನ ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಭಾರತೀಯ ಅಂಕಿ ಅಂಶ ಸಂಸ್ಥೆಯನ್ನು ಸ್ಥಾಪಿಸಿದವರು ಮತ್ತು ಭಾರತದಲ್ಲಿ ಆಧುನಿಕ ಅಂಕಿ ಅಂಶಗಳ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು ಅಂತ ಹೇಳಿ ಕರೀತಾರೆ. ಇದು ನೋಡ್ರಿ ಸ್ನೇಹಿತರೆ, ಇದನ್ನ ಯಾವ ರೀತಿ ಆದ್ರೂ ಪ್ರಶ್ನೆಗಳು ಕೇಳಬಹುದು. ಆಧುನಿಕ ಭಾರತದ ಅಂಕಿ ಅಂಶಗಳ ಪಿತಾಮಹ ಯಾರಂತ ಕೇಳಬಹುದು, ಭಾರತೀಯ ಅಂಕಿ ಅಂಶನ ಸ್ಥಾಪಿಸಿದವರು ಯಾರಂತ ಕೇಳಬಹುದು. ಹೀಗೆ 2-3 ರೀತಿಯಿಂದ ಈ ಪ್ರಶ್ನೆಯನ್ನ ಕೇಳಬಹುದು. ಇದಕ್ಕೆ ಸರಿಯಾದ ಉತ್ತರ ಪ್ರಶಾಂತ್ ಚಂದ್ರ ಮಹಾಲ್ ನೋಬಿಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಸ್ನೇಹಿತರೆ. ನೋಡ್ಬೋದು ಇವುಗಳನ್ನ ಯಾಕ ಒಂದು ಪ್ರಶ್ನೆ ಪತ್ರಗಳನ್ನ ಹಳೆಯ ಪ್ರಶ್ನೆ ಪತ್ರಗಳನ್ನ ಹಿಂದೆ ನೀವು ತೆಗೆದು ನೋಡ್ರಿ ಅಂತ ಹೇಳಿದಾರ. ಹಿಂದೆ ಈ 2 ರೀತಿಯಿಂದ ಪ್ರಶ್ನೆಗಳು ಕೇಳಬಹುದು. ಈ ಒಂದೇ ಪ್ರಶ್ನೆಯಲ್ಲಿ ಈಗ ಅವ್ರು ಕೇಳಿದ್ರೆ 2-3 ರೀತಿಯಿಂದ ಪ್ರಶ್ನೆಗಳನ್ನ ಕೇಳಬಹುದು ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಅಡಿಗೆ ಸೋಡಾದ ವೈಜ್ಞಾನಿಕ ಹೆಸರು ಏನು? ಇದು ಸಹ ಒಂದು ಜನರಲ್ ಸೈನ್ಸ್ ಮೇಲೆ ಕೇಳಂತ ಪ್ರಶ್ನೆ. ಇಲ್ಲಿ ಏನಂತಂದ್ರೆ ಅಡಿಗೆ ಸೋಡಾದ ವೈಜ್ಞಾನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್ ಅಂತಕ್ಕಂಥದ್ದು NaHCO3 ಅಂತಕ್ಕಂಥದ್ದು ರಾಸಾಯನಿಕ ಸೂತ್ರ ಆಗಿದೆ ಸ್ನೇಹಿತರೆ. ಇದನ್ನು ಸಹ 2-3 ರೀತಿಯಿಂದ ಪ್ರಶ್ನೆಗಳು ಅವರು ಯಾವ ರೀತಿ ಆದ್ರೂ ಕೇಳಬಹುದು. ನೆಕ್ಸ್ಟ್ ಪ್ರಶ್ನೆ ಏನಂತ ನೋಡೋಣ. ಶಾಸ್ತ್ರೀಯ ತಮಿಳಿನ ಉತ್ಕರ್ಷತಾ ಕೇಂದ್ರವನ್ನ ಏನಂದ್ರೆ ಡ್ಯಾಶ್ ರಲ್ಲಿ ಮೈಸೂರಿನಿಂದ ಚೆನ್ನೈಗೆ ಏನಂದ್ರೆ ಸ್ಥಳಾಂತರಿತ ಕೇಳ್ತಾರೆ. ಯಾವ ಇಸ್ವಿಯಲ್ಲಿ ಕೇಳ್ತಾರೆ ಅಂದ್ರೆ 2008 ಇದನ್ನ ಮೈಸೂರಿನಿಂದ ಚೆನ್ನೈಗೆ ಏನಂತಂದ್ರೆ ಸ್ಥಳಾಂತರಿಸಿದ್ರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಹಾಗಾದ್ರೆ ಈ ಪ್ರಶ್ನೆ ಪತ್ರಗಳು ನೀವು ಎಲ್ಲಿಂದ ತಗೊಳ್ಕೊಳ್ಬಹುದು ಸ್ನೇಹಿತರೆ? ನಮಗೆ ಪ್ರಶ್ನೆ ಪತ್ರಗಳು ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ಚಾನಲ್ ವತಿಯಿಂದಾನೇ ಕೊಡ್ತಾ ಇರ್ತೀವಿ. ಏನಂತಂದ್ರೆ 2005 ಹಿಡ್ಕೊಂಡು 2022 ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂಥ ಎಲ್ಲಾ ಪ್ರಶ್ನೆ ಪತ್ರಗಳನ್ನ ನಿಮ್ಗೆ ಕೊಡ್ತೀವಿ. ಕೇವಲ 30 ಸೆಟ್ ಕ್ವಶನ್ ಪೇಪರ್ಗಳನ್ನ ಕೇವಲ 99 ರೂಪಾಯಿಗಳಲ್ಲಿ ನಿಮ್ಗೆ ಕೊಡ್ತಿರ್ತೀವಿ. ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬಹುದು. ಯಾಕಂದ್ರೆ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದ್ರ ಮೂಲಕ ಎಷ್ಟೆಲ್ಲ ಉಪಯೋಗಗಳದಾವ ಅಂತೇಳಿ ನೀವು ಈಗ ನೋಡ್ತಾ ಇದ್ದೀರಿ. ಇನ್ ನೆಕ್ಸ್ಟ್ ಪ್ರಶ್ನೆ ಏನಂತಂದ್ರೆ ಬ್ಲಾಕ್ ಪಂಚಾಯತ್ ಸಮಿತಿಯ ಅಧ್ಯಕ್ಷರನ್ನ ಯಾರು ಆಯ್ಕೆ ಮಾಡುತ್ತಾರೆ? ಇವರು ಆಯ್ಕೆ ಮಾಡ್ತಾರೆ ಅಂತ ಕೇಳಿದ್ರೆ ನೀವು ಇದನ್ನ ಯಾರು ಆಯ್ಕೆ ಮಾಡ್ತಾರೆ ಅಂತ ಕೇಳಬಹುದು. ಸಮಿತಿಯ ಸದಸ್ಯರು ಇವರನ್ನ ಆಯ್ಕೆ ಮಾಡ್ತಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ಇನ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ಕೆಳಗಿನ ಯಾರು ಪ್ರಸಿದ್ಧ ಕ್ರಾಂತಿಕಾರಿಕರ್ತರು ಮತ್ತು ಹಿಂದೂಸ್ತಾನ್ ಏನಂದ್ರ ನೋಪಿಯಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ನಾಯಕರಾಗಿದ್ದಾರೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಏನಂತಾರ ಚಂದ್ರಶೇಖರ್ ಆಜಾದ್ ಅಂತಕ್ಕಂಥದ್ದು ಪ್ರಮುಖ ಸರಿಯಾದ ಉತ್ತರ ಆಗಿದೆ ಸ್ನೇಹಿತರೆ. ನೀವು ಭಾರತ ಇತಿಹಾಸವನ್ನು ಓದುವಾಗ ಕ್ರಾಂತಿಕಾರ್ಯಗಳು ಮತ್ತು ಮಂದಗಾಮಿಗಳನ್ನು ಓದುವಾಗ ಪ್ರಮುಖವಾಗಿ ಯಾರು ಯಾವ ಒಂದು ಪಕ್ಷವನ್ನ ಸ್ಥಾಪಿಸಿದ್ರು, ಅದು ಯಾವ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು, ಅದರ ದೇವೋದ್ದೇಶಗಳೇನು, ಅದರ ಸಾಧನೆಗಳೇನು ಮತ್ತು ಮಂದಗಾಮಿಗಳು ಯಾರು, ಅವರ ಕೊಡುಗೆಗಳೇನು, ಇವೆಲ್ಲವನ್ನ ನೀವು ನೆನಪಿಟ್ಕೊಂಡು ಓದ್ಬೇಕಾಗ್ತದೆ ಸ್ನೇಹಿತರೆ. ಇನ್ ನೆಕ್ಸ್ಟ್ ಈ ಕೆಳಗಿನಲ್ಲಿ ಯಾವುದು ಮೆಡಿಟೇರಿಯನ್ ಪ್ರದೇಶದಿಂದ ಪಾಶ್ಚಿಮಾತ್ಯ ಕ್ಷೋಭೆಗಳನ್ನ ಭಾರತೀಯ ಉಪಖಂಡಕ್ಕೆ ತರಲು ಕಾರಣವಾಗಿದೆ ಅಂತಕ್ಕಂಥದ್ದು. ಇದು ಭೂಗೋಳಶಾಸ್ತ್ರ ಮೇಲೆ ಕೇಳಿದಂತ ಪ್ರಶ್ನೆ. ಇದೇನಂದ್ರೆ ಧಾರಾಕಾರ ಮಾರುತ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಜೆಟ್ ಸ್ಟ್ರೀಮ್ ಅಂತ ಕರೀತಾರೆ. ಇವು ಸರಿಯಾದ ಉತ್ತರ ಆಗಿ ಸ್ನೇಹಿತರೆ. ಆಪ್ಷನ್ ಅಲ್ಲಿ ಮಾವಿನ ಮಳೆ, ರಿಲೀಫ್ ಮಳೆ, ಮತ್ತೆ ಏನಂದ್ರೆ ಮಾರುತಗಳು ಅಂತ ಕೇಳಿದ್ದಾರೆ. ಅದರ ಸರಿಯಾದ ಉತ್ತರ ಧಾರಾಕಾರ ಮಾರುತ ಅಂತಕ್ಕಂಥದ್ದು ಜೆಟ್ ಸ್ಟ್ರೀಮ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿದೆ. ಇನ್ನೇನಪ್ಪ ಅಂದ್ರೆ ಐಸಿ ಮೇಲೆ ಕೇಳಿದಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದ್ರೆ ಭಾರತ ಸಂವಿಧಾನ ಮೇಲೆ ಭಾರತವು ಡ್ಯಾಶ್ ಮಾದರಿಯ ಸರ್ಕಾರವನ್ನ ಹೊಂದಿದೆ. ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಭಾರತ ನಮ್ಮದ ಸಂಸದೀಯ ಮಾದರಿಯ ಸರ್ಕಾರವನ್ನ ಹೊಂದಿದೆ ಸ್ನೇಹಿತರೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದುವಾಗ
ನೀವು ಭಾರತದ ಭಾಗಗಳು, ಅನುಚ್ಛೇದಗಳು ಮತ್ತೆ ತಿದ್ದುಪಡಿಗಳು, ಪ್ರಮುಖವಾದ ಕಾಯ್ದೆಗಳು, ಆ ಕಾಯ್ದೆಯಲ್ಲಿ ತರ್ತಕ್ಕಂತ ಯಾವ ನ್ಯಾಯಯುತವಾದಂತ ಬದಲಾವಣೆಗಳು. ಸ್ನೇಹಿತರೆ, ಈಗಾಗಲೇ RRB NTPC ಒಂದು ಏನಂದ್ರ ಆನ್ಸರ್ ಶೀಟ್ ನ ಬಿಟ್ಟಿದ್ದಾರೆ. ಇನ್ನೂ ಯಾರು ಡೌನ್ಲೋಡ್ ಮಾಡ್ಕೊಂತಲ್ಲ ಹೋಗಿ ಅವರು ಆ RRB ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ಕೊಡ್ರಿ. ಯಾಕಂದ್ರೆ ತುಂಬಾ ದಿನ ಇರುವುದಿಲ್ಲ, ಅದು ಕೆಲವೊಂದು ದಿನಗಳಲ್ಲಿ ಮತ್ತೇನಂದ್ರೆ ತೆಗೆದು ಹಾಕ್ತಾರ. ಆದ್ರಿಂದ ಸ್ವಲ್ಪ ಜಲ್ದಿ ಡೌನ್ಲೋಡ್ ಮಾಡ್ಕೊರಿ. ಇನ್ನು ಯಾರ್ಯಾರು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ ಮಾರ್ಕ್ಸ್ ನಿಮ್ಗೆ ಗೊತ್ತಾಗಿದಾವು, ಎಟ್ ಮಾರ್ಕ್ಸ್ ನೀವು ತಗೊಂಡ್ರಿ ಅಂತೇಳಿ. ನಿಮ್ಮ ಒಂದ್ ಮನಸ್ಸಲ್ಲಿ ಏನ್ ಪ್ರಶ್ನೆ ಅಂತಂದ್ರೆ, ಈ ವರ್ಷ ಕಟ್ ಆಫ್ ಎಟ್ ನಿಂದಿರ್ಬೋದು, ಎಷ್ಟು ಮಾರ್ಕ್ಸ್ ನಾನು ತಗೊಂಡಿದ್ದೀನಿ, ಈಗ ನಾನು ಸೆಲೆಕ್ಟ್ ಆಗ್ತೇನೆ ಅಂತಕ್ಕಂತೇಳಿ ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ಆದ್ರಿಂದ ನಾವು 2019 ನಡೆದಿರ್ತಕ್ಕಂಥ ಒಂದು NTPC ಅಂಡರ್ ಗ್ರಾಜುಯೇಟ್ ಏನಂತಂದ್ರೆ ಕಟ್ ಆಫ್ ಅನ್ನ ನೋಡೋಣ. ಈ ಒಂದು ಏನಂತಾರೆ ಲೆವೆಲ್ 2 ಕಟ್ ಆಫ್ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಅಲಹಾಬಾದ್, ಅಜ್ಮೀರು, ಪಾಟ್ನಾ, ರಾಂಚಿ ಎಲ್ಲವನ್ನ ಕೊಟ್ಟಿದ್ದಾರೆ. ನಾವು ಬೆಂಗಳೂರನ್ನ ನೋಡೋಣ, ಜಾಸ್ತಿ ಜನ ಬೆಂಗಳೂರಿಗೆ ಹಾಕಿರ್ತಾರೆ. ಇಲ್ಲಿ ನಾವು ನೋಡ್ಬೋದು ಅನ್ರಿಸರ್ವ್ ಗೆ 68 ನಿಂತಿದೆ. ಅದೇ ರೀತಿ ST SC ಎಷ್ಟಿದೆ? 60 ಇದೆ. ST 53 ಇದೆ. ಆಮೇಲೆ OBC 66 ಇದೆ. ಆಮೇಲೆ EWS 61ಗೆ ನಿಂತಿರುತ್ತೆ. ಇದನ್ನ ನೋಡ್ಬೋದು ನೀವು. ಈ ಸಲ ಈ ಒಂದು ಅಂದಾಜಿನ ಮೇಲೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡ್ರಿ ಅಂತ ಹೇಳಿ ಸೆಲೆಕ್ಟ್ ಆಗ್ತಿರೋಲ್ಲ ಅಂತಕ್ಕಂಥದ್ದು ನೀವು ಒಂದು ಅನಲೈಸ್ ಮಾಡಿ ಆಗ್ಬೋದು. ಮೆರಿಟ್ ಸ್ವಲ್ಪ ಹೆಚ್ಚು ಆಗ್ಬೋದು. ನೀವು ಒಂದು ನಿಮ್ಮ ನಿರ್ಧಾರಕ್ಕೆ ಬರ್ಬೋದು ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಗ್ರೂಪ್ ಡಿ ಯ ಪ್ರಶ್ನೆ ಪತ್ರಗಳನ್ನ ನೋಡಿದ್ವಿ, ಮತ್ತೆ NTPC ಅಂಡರ್ ಗ್ರಾಜುಯೇಟ್ ನ ಕಟ್ ಆಫ್ ಮಾರ್ಕ್ಸ್ ಅನ್ನು ನೋಡಿದ್ವಿ ಸ್ನೇಹಿತರೆ. ಇದೇ ರೀತಿಯ ಏನಂತಂದ್ರೆ ನಮ್ಮ ಚಾನೆಲ್ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ. ಈ ಒಂದು ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸೋಣ ಸ್ನೇಹಿತರೆ. ನಮಸ್ಕಾರ.